ಸ್ವಾಮೀಜಿ, ಅಂದ್ರೆ ಅಂದ್ರೆ ನಾನು ಅಮ್ಮವ್ರನ್ನ ಭೇಟಿ ಆಗ್ತೀನ? ಹೌದು ನೈನಿ. ಸ್ವಾಮಿ, ಏನು ಹೇಳ್ತಾ ಇದ್ರಿ ನೀವು? ನೈನಿ ನಮ್ಮಮ್ಮನ ಮೀಟ್ ಮಾಡ್ತಾಳ? ಅದರಲ್ಲಿ ಸಂಶಯ ಬೇಡ. ತಪ್ಪಿಸ್ಬೇಕು ಅಂತ ಯಾರು ನೋಡ್ತಿಲ್ಲ ಅಲ್ವಾ? ಯಾಕೆ ಹಾಗೆ ಗಾಬರಿ ಮಾಡ್ಕೋತಾ ಇದ್ದೀರಾ? ಇದು ಗಾಬರಿ ಏನಲ್ಲ ಹಸ್ಬೆಂಡು. ಉದ್ವೇಗಕ್ಕೆ ಒಳಗಾಗಿ ಉಕ್ಕಿ ಬಂದಿರೋ ಆನಂದದ ಅನುಭವ ರೀ. ಏಯ್, ನೀ ಸುಮ್ನಿರೋ. ಗುರುಗಳೇ, ಅಂದ್ರೆ ಪುನರ್ಜನ್ಮ ಪಡ್ತಿರೋ ಗಾಯತ್ರಿಕನ್ಗೆ ಬರೋ ಅಪಾಯದಿಂದ ನಯನಿ ಕಳೆದು ಹೋಗಿರೋ ಮಗುನ ಭೇಟಿ ಆಗ್ತಾಳೆ ಅಂತಾಯ್ತು. ಇದು ನಡೆಯುತ್ತೆ. ಅವಳು ಹೆತ್ತ ಮಗು ಆಗಿರೋದ್ರಿಂದ ಎದುರಾಗೋ ಗಂಡಾಂತರದ ಬಗ್ಗೆ ನೈನಿಗೆ ಗೊತ್ತಾಗಿಲ್ಲ. ಇಲ್ಲ ಅಂದರೆ ಈ ಸತ್ಯನ ನಮ್ಮ ಹತ್ರ ಅವಳೇ ಹೇಳಿರೋಳು. ಯಜಮಾನ್ರೆ, ಕೇಳಿಸ್ಕೊಂಡ್ರಲ್ಲ? ಅಮ್ಮವರು ಬರ್ತಿದ್ದಾರೆ. ಇಷ್ಟರಲ್ಲೇ ನನ್ನ ಮಗಳನ್ನ ನಾನು ನೋಡ್ತೀನಿ. ಹೌದು ನೈನಿ, ಐ ಫೀಲ್ ಹ್ಯಾಪಿ. ಇಷ್ಟಕ್ಕೂ ಆ ಅಪಾಯ ಎಲ್ಲಾಗುತ್ತೆ ಅಂತ ಹೇಳಲೇ ಇಲ್ಲ ಗುರುಗಳೇ. ಮನೆಗೆ ಬರುತ್ತೆ. ಯಾವುದೋ ಪಾರ್ಸಲ್ ಬರುತ್ತೆ ಅನ್ನೋ ಹಾಗೆ ಅಷ್ಟು ಹಗುರವಾಗಿ ಹೇಳ್ತಾ ಇದ್ದೀರಲ್ಲ ಗುರುಗಳೇ. ಮಾಮ್, ನಮ್ಗೇನಾದ್ರೂ ಸಮಸ್ಯೆ ಆಗುತ್ತಾ? ಸಮಸ್ಯೆ ಬರಬೇಕು, ಆಗ್ಲೇ ಅಲ್ವಾ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು. ಅಂದರೆ ಸ್ವಾಮಿ, ಗಂಡಾಂತರ ಮನೆಗೆ ಬಂದರೆ ಒಂದಕ್ಕೆ 2-3 ಸಮಸ್ಯೆಗಳು ಬರ್ಬೋದು ಅಲ್ವಾ? ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿದೆ? ಮನೆ ಅಲ್ಲ ಅಂದ್ರೆ ಗೆಸ್ಟ್ ಹೌಸ್ಗೆ ಹೋಗು ಅಂತ ಹೇಳೋದಿಕ್ಕೆ ಅಪಾಯ ಏನು? ನಮ್ ಮನೆ ವಾಚ್ಮನ್ ಗಣಪತಿ ರಾವ್ ಅಲ್ಲ ಬಾವ. ನಮಗೆ ಗೊತ್ತು ಬಿಡಮ್ಮ, ಎಷ್ಟೋ ಮಾತಲ್ಲಿ ತುಂಬಾ ಒಳ ಅರ್ಥ ಇರುತ್ತೆ, ಅದು ನಮ್ಮಂತವ್ರಿಗೆ ಅರ್ಥ ಆಗಲ್ಲ. ಹೌದು ಬಿಡಿ, ಮೋಸ ಮಾಡಿ ಆಸ್ತಿ ಪಡ್ಕೊಂಡವ್ರೆ ಬುದ್ಧಿವಂತರು. ನೀನಿನ್ನ ಆ ವಿಷಯ ಮಾತಾಡಬೇಡ. ಅವ್ರವ್ರ ಭಯ, ಅವ್ರವ್ರ ನೋವು ಅವ್ರಿಗಿದ್ದೇ ಇರುತ್ತೆ. ಮನೆಗೆ ಬರೋ ಗಂಡಾಂತರ ಇಲ್ಲಿಂದ ತನ್ನ ಸ್ಥಾನನ ಬೇರೆ ಜಾಗಕ್ಕೆ ಬದಲಾಯಿಸುತ್ತೆ. ಅಲ್ಲಿಗೆ ನೈನಿ ಹೋಗ್ಬೇಕಾಗಿ ಬರುತ್ತೆ. ವಿಶಾಲಾಕ್ಷಮ್ಮನವ್ರ ಆಶೀರ್ವಾದ ನಿಮ್ಮ ಮೇಲಿರಲಿ. ಜಯವಾಗಲಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ನೈನಿ. ನಾನು ಆ ಥರ ಚಪ್ಪಾಳೆ ತಟ್ಟಲಿಲ್ಲ. ನಮ್ಮ ಮಾಮ್ ಕರಿ ಅಂತ ಹೇಳಿದ್ರು. ಏನಂತೆ? ಅಲ್ಲೇ ಬರ್ತೀನಲ್ಲ, ಸ್ವಲ್ಪ ಸಮಾಧಾನವಾಗಿರು ನೈನಿ. ವಯಸ್ಸಾಗಿ ವೃದ್ಧಾಪ್ಯ ಬಂದು ಕಣ್ಣು ಸರಿಯಾಗಿ ಕಾಣ್ದೆ ಹತ್ರ ಬರೋವರೆಗೂ ಯಾರೂ ಕಾಣಿಸೋದಿಲ್ಲ ನಿಮ್ಮಮ್ಮಂಗೆ. ಹೌದಾ ಮಾಮ್? ಅದಕ್ಕೆ ಅಲ್ವಾ ನನ್ನ ನಿಂತ್ಕೊಂಡಿದ್ದು.
ಮೇಕಪ್ ಇಂದ ವಯಸ್ ಕಡಿಮೆ ಆಗಿರೋ ಹಾಗೆ ಮ್ಯಾನೇಜ್ ಮಾಡಿದ್ರೆ ಸಾಕಾಗಲ್ಲ. ನೈನಿ, ನನ್ನ ಮೇಲೆ ನಿನ್ಗೆ ಎಷ್ಟು ದ್ವೇಷ ಇದೆ ಅಂತ ನನಗ್ ಗೊತ್ತು. ಆದ್ರೆ ನೀನ್ ನನ್ನನ್ನಂದು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. BP ಮತ್ತೆ ಶುಗರು ನಿಮ್ಗೂ ಕೂಡ ಇದೆ ಅಲ್ವಾ ಮಾಮ್? ಏಯ್, ನೀ ಸುಮ್ನಿರೋ. ಓ, ಸಕ್ಕರೆ ಕಾಯಿಲೆ ಕೂಡ ನಿಮ್ ರೋಗದ ಲಿಸ್ಟ್ಗೆ ಸೇರಿದೆ ಅಂತಾಯ್ತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನೈನಿ. ಥ್ಯಾಂಕ್ಸ್ ಹೇಳ್ತಿದ್ರಲ್ಲ ಮಾಮ್, ರೋಗ ಬರುತ್ತೆ ಅಂದ್ರೆ. ಅವಳು ವ್ಯಂಗ್ಯವಾಗಿ ಮಾತಾಡಿದಾಗ ನಾನ್ ಕೂಡ ಹಾಗೆ ಉತ್ತರ ಕೊಡ್ಬೇಕು ವಲ್ಲಭ. ಓ, ಇಷ್ಟಕ್ಕೂ ನನ್ನನ್ ಯಾಕೆ ನಿಂತ್ಕೊಳಕ್ ಹೇಳಿದ್ರಿ? ಯಾರಿಗಾದ್ರೂ ಅಪಾಯ ಬರುತ್ತೆ ಅಂದ್ರೆ ನೀನ್ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತೀಯ ಅಂತ ನನಗ್ ಗೊತ್ತು. ಈಗ ನಿನ್ ಕಾಲಿಗೆ ಬ್ರೇಕ್ ಹಾಕಿರೋ ಕಾರಣ ಏನು ಅಂದ್ರೆ ಎಲ್ಲೋ ಇರೋ ನಿನ್ ಸ್ವಂತ ಮಗು ಅಲಿಯಾಸ್ ಗಾಯತ್ರಿಕ್ಕನ್ಗೆ ಪುನರ್ಜನ್ಮದಲ್ಲಿ ಅಪಾಯ ಬರ್ತಿದೆ ಅಂತ ಗುರುಗಳು ಹೇಳಿದ್ರಲ್ವಾ? ಹಾ, ಹೂ ಕೂಡ ಕೊಟ್ರಲ್ವಾ? ಹೌದು ಕಣೋ. ಅದನ್ನೇ ಆಧಾರವಾಗಿಟ್ಕೊಂಡು ನೈನಿ ದೊಡ್ಡ ಮಗಳ ಹತ್ರ ಹೋಗ್ತಾಳಂತೆ. ಆದ್ರೆ ಅದನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಅದೇನು ಚಾಕ್ಲೇಟ್ ಅಲ್ಲ. ವಾರಾನ್ಗಟ್ಲೇನು ಇರಲ್ಲ. 2 ದಿನದಲ್ಲಿ ಬಾಡ್ ಹೋಗುತ್ತೆ. ಇಷ್ಟರಲ್ಲೇ ನಾನು ನನ್ನ ಮಗಳನ್ನ ನೋಡ್ತೀನಿ. ಹಾ, ನೀನ್ ಬೇಗ ಹೋಗ್ಬೇಕು ಅಂದ್ರೆ ಅಪಾಯ ಕೂಡ ಬೇಗನೆ ಬಂದ್ಬಿಡತ್ತೆ. ಅದು ಪ್ರಾಣ ಗಂಡಾಂತರನೇ ಆಗಿರ್ಬೋದು. ನನ್ನ ಪ್ರಾಣ ಇರೋವರೆಗೂ ನನ್ನ ಮಗಳಿಗೇನೂ ಆಗಕ್ ಬಿಡಲ್ಲ. ಈ ಪ್ರಯತ್ನದಲ್ಲಿ ನಿನ್ ಪ್ರಾಣ ಏನಾದ್ರೂ ಹೋದ್ರೆ ನನ್ನ ಮಗಳು ಬದುಕೇ ಇರ್ತಾಳೆ ನಿನ್ನ ಅಂತ್ಯ ನೋಡೋದಕ್ಕೆ. ಹಾ, ಆಮೇಲೆ ವಿಶಾಲು ನೀನಿಲ್ಲ ಅಂತ ತುಂಬಾ ನೋವು ಮಾಡ್ಕೋತಾನಲ್ವಾ? ಹಾಗೆ ಮಾಡಲ್ಲ, ಯಾಕಂದ್ರೆ ಯಜಮಾನ್ರ ಮನ್ಸಲ್ಲಿ ನಾನು ಯಾವಾಗ್ಲೂ ಇರ್ತೀನಿ. ಮಾಮ್, ಎಂತ ಲವ್ ಮಾಮ್. ರೋಮಿಯೋ ಜೂಲಿಯಟ್, ಸಲೀಂ ಅನಾರ್ಕಲಿ ತರ ಇವ್ರು ಕೂಡ ಚರಿತ್ರೆಯಲ್ಲಿ ಸ್ಥಾನ ಪಡ್ಕೋತಾರೆ ಅಲ್ವೇನೋ? ಓಹೋ, ಎಕ್ಸ್ಕ್ಯೂಸ್ ಮೀ ಅತ್ತೆ ಅಂಡ್ ವಲ್ಲಭಾವ, ನಮ್ದು ಪ್ರೇಮ ಚರಿತ್ರೆ ಹೌದು ಅಲ್ವೋ ಗೊತ್ತಿಲ್ಲ, ನಿಮ್ದು ಮಾತ್ರ ರಕ್ತ ಚರಿತ್ರೆ ಆಗೇ ತೀರುತ್ತೆ. ಒಂದು ಸಲ ಏನಾದ್ರೂ ನನ್ನ ದೊಡ್ಡ ಮಗಳನ್ನ ಭೇಟಿ ಆದೆ ಅಂದ್ರೆ ಅವಳನ್ನ ಮನೆ ಕರ್ಕೊಂಬರ್ತೀನಿ. ಇಲ್ಲಿಗೆ ಬಂದ್ಲು ಅಂದ್ರೆ ನಿನಗೆ ಸಾವು ಬಂದ ಹಾಗೆ. ಗಂಡಾಂತರ ಇದೆಯಾ ಇಲ್ವಾ ಅಂತ ಜಾತಕ ತೋರಿಸೋ ಅವಶ್ಯಕತೆನೇ ಇಲ್ಲ. ನಿಮ್ ದೊಡ್ಡ ಮಗ ನಿಮ್ಗೋಸ್ಕರ ಗುಂಡಿ ತೋಡಿದ್ರೆ ಸಾಕು. ಯಾಕೆ? ಬಾಯ್ ಮುಚ್ಚು. ಮುಚ್ಚಲೇಬೇಕು. ನಿಮ್ಮಮ್ಮನ ಶವನ ಗುಂಡಿ ಹುಳಿ ಮುಚ್ಚಾಕದಕ್ಕೆ. ಮಂತ್ರ ಪುಷ್ಪ ಎಫೆಕ್ಟಾ ಮಾಮ್? ಈ ವಾರ್ನಿಂಗ್ ಕೊಟ್ಟು ಹೋಗ್ತಿದ್ದಾಳೆ. ಹೋಗೋ ದೀಪ ಚೆನ್ನಾಗಿ ಉರಿಯತ್ತೆ ಕಣ. ಒಂದ್ ನಿಮಿಷ ಇರ್ರಿ. ಅವಸರದಲ್ಲಿ ರೂಮಿಗೆ ಬಂದು ಏನ್ ಮಾಡ್ತೀರಾ? ರೊಮ್ಯಾನ್ಸು ಇಲ್ಲ, ಏನೂ ಇಲ್ಲ. ಒಗಟಾಗಿ ಮಾತಾಡ್ದೆ ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಬಂದ್ರೆ ಒಳ್ಳೇದು. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ನೀನೇನ್ ಹೇಳಿದೆ ಅಂತ ಈಗ? ಅಬ್ಬಾ, ನಾನ್ ಹೇಳಿದ್ದಲ್ಲ ರೀ. ಸ್ವಾಮೀಜಿ ಹೇಳ್ದೆ ಕೇಳ್ದೆ ಬಂದು ನಮ್ಮ ಅಕ್ಕನ ಕೈಗೆ ಹೂ ಕೊಟ್ರಲ್ವಾ? ಅಪಾಯ ಗಮನಿಸೋ, ನಮ್ಮ ಅಕ್ಕನ ಪಯಣ, ಹೀಗೆ ಏನೇನೋ ಹೇಳಿದ್ರು. ನೀವು ಅರ್ಥ ಆಗೋ ಹಾಗೆ ಹೇಳ್ತೀರಂತ ಕೇಳ್ತಿದೀನಿ. ಮನೆಯವರು ಯಾರಾದ್ರೂ ಒಂದ್ ಸ್ವಲ್ಪ ಗಾಬರಿ ಆಗೋದ್ರೆ ಸಾಕು, ನಿನ್ ಮುಖ ಅರಳು ಬಿಡುತ್ತೆ. ನಮ್ಮ ಅಕ್ಕ ಧೈರ್ಯವಂತೆ, ಭಯ ಪಡಲ್ಲ.
ಹೆತ್ತು ಮಗುಗೆ ಕಷ್ಟ ಬರುತ್ತೆ ಅಂದ್ರೆ ಯಾವ ತಾಯಿ ಆದ್ರೂ ಸಂಕಟ ಪಡ್ತಾರೆ, ನಿಂತರ ಅಲ್ಲ. ನನ್ ಮಗ್ಳಿಗೆ ಏನ್ ಸಮಸ್ಯೆ ಇದೆ ಅಂತ ನಾನ್ ಗಾಬರಿ ಮಾಡ್ಕೋಬೇಕು? ಉಲುಚಿಪುಟ್ಟಿ ಕಾಲಿಗೆ ಪ್ರಾಬ್ಲಮ್ ಇದೆ ಅಲ್ವಾ? ಈಗ ಸಾಕ್ ಮಾಡಿ. 1 ವರ್ಷ ತುಂಬದೇ ಇರೋ ಮಗುಗೆ ಯಾವ್ದೋ ಸಮಸ್ಯೆ ಇದೆ ಅಂತ ಏನಾದ್ರೂ ನೀವೇ ಪ್ರಚಾರ ಮಾಡಿದ್ರೆ ನಾಳೆ ಬೆಳೆದು ದೊಡ್ಡೋಳಾದ್ಮೇಲೆ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ ಜನರು. ನೀನ್ ಹೆತ್ ಮಗಳಾದ್ರೆ ಯಾರು ಏನು ಅನ್ಬಾರ್ದು. ಆದ್ರೆ ನೈನಿ ಅದಕ್ಕೆ ಮಗು ವಿಷಯದಲ್ಲಿ ತಾಯಿಯಾಗಿ ಅವರು ಒದ್ದಾಡಿದ್ರೆ ಮಾತ್ರ ನಿನಗದ್ರಿಂದ ಪ್ರಾಬ್ಲಮ್ ಆಗುತ್ತಾ? ಹೋಗೋದಕ್ಕೆ ಹೇಳ್ರಿ, ನನ್ಗೇನು? ನಾನ್ ಹೆತ್ತು ದೊಡ್ಡ ಮಗ್ಳು ಎಲ್ಲಿದ್ದಾಳೋ ಏನೋ ಅಂತ ಹಾಡ್ಕೊಂಡು ಬೀದಿ ಸುತ್ತಕ್ ಹೇಳಿ. ರೋಡಿಗೆ ಬರೋ ಅಂತ ಕರ್ಮ ಅತ್ಗೆಗೇನೋ ಬಂದಿಲ್ಲ. ನಾನು ಹಾಗೆ ಹೇಳಿಲ್ಲ. ಅಪಾಯ ಬಂದಾಗ ನಿನ್ನಂತರ ಯಾರು ಆಗಿದ್ರೆ ಆ ಮಾತನ್ನ ಕೇಳೇ ಸತ್ತೋಗ್ಬಿಟ್ಟಿರೋರು. ಆದ್ರೆ ಅದಕ್ಕೆ ಹಾಗಲ್ಲ. ಅಪಾಯ ಇರೋ ಜಾಗಕ್ಕೆ ಹೋದ್ರೆ ತಾನು ಹೆತ್ತು ಮಗಳು ಸಿಗ್ತಾಳೆ ಅಂತ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಮುಂದೆ ಹೆಜ್ಜೆ ಇಡ್ತಾರವ್ರು. ಒಳ್ಳೇದು. ನೀವು ಊರ್ ಮೆರವಣಿಗೆಗೆ ರೆಡಿ ಮಾಡ್ಕೊಳ್ಳಿ. ಏನ ನೀನ್ ಸತ್ತೋಗ್ತಿದ್ಯಾ? ಬದುಕಿರ್ಬೇಕಾದ್ರೆ ನಂಗ್ ಮರ್ಯಾದೆ ಕೊಡಲ್ಲ. ಸತ್ಮೇಲೆ ನೀವು ದೊಡ್ಡದಾಗ ಮೆರವಣಿಗೆ ಮಾಡ್ತೀರಾ ಅಂತಂದ್ರೆ ನಾನ್ ನಂಬ್ತೀನಾ? ಮತ್ತೆ ಏರ್ಪಟ್ಟಲ್ಲ ಯಾಕೆ? ನಿಮ್ ಅತ್ತಿಗೆ ಅಪಾಯನ ಎದುರಿಸಿ ಗೆದ್ದು ಪುನರ್ಜನ್ಮ ಪಡೆದಿರೋ ನಿಮ್ ದೊಡ್ಡಮ್ಮನ್ನ ಮನೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಜಾತ್ರೆ ಮೆರವಣಿಗೆ ಇಲ್ಲ ಅಂದ್ರೆ ಹೇಗೆ ರೀ? ಹೆಚ್ಚು ಕಡಿಮೆ 2 ವರ್ಷದಿಂದನೂ ಕಾಣೆ ಆಗಿರೋಂಥ ಮಗು ಕಣ್ಣೆದುರಿಗೆ ಬಂದ್ರೆ ಸಾಕು, ಆನಂದದಲ್ಲೇ ಕಣ್ಣು ತುಂಬ್ಕೊಂಡ್ಬಿಡುತ್ತೆ. ಹಾ, ಎದೆಗೆ ಅಪ್ಕೊಂಡು ಆ ಮಗುನ ಮುದ್ದಾಡ್ತಾರೆ ಹೊರತು ಮಗುಗೆ ಕಾಸ್ಟ್ಲಿ ಡ್ರೆಸ್ ಹಾಕ್ಸಿ ಪಲ್ಲಕ್ಕಿಯಲ್ಲಿ ಊರು ಸುತ್ತಿಸ್ಬೇಕು ಅಂತ ಯಾವ ತಾಯಿ ಕೂಡ ಅನ್ಕೊಳಲ್ಲ ಕಣೆ. ಅಷ್ಟೇ ಬಿಡಿ, ಕೆಲವ್ರ ಹತ್ರ ದುಡ್ಡಿದ್ರು ಕೂಡ ಬಿಕಾರಿಗಳ ತರ ಬದುಕ್ತಾರೆ. ನಿನ್ ಹಲುದೃಶ ತರ ನೀನೇ ಮಾಡ್ಕೋಬೇಡ. ನಾನ್ ಹೇಳಿದ್ರಲ್ಲಿ ನಿಮ್ಗಷ್ಟು ಕೋಪ ಬರೋ ಅಂತ ಮಾತು ಏನಿತ್ತು? ನೀನು ಬಾಯಿ ಬಿಟ್ರೇನೆ ನನ್ ಕೈ ಮೇಲೆಳುತ್ತೆ. ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿ, ಅದನ್ ಬಿಟ್ಟು ನಿಮ್ ಪ್ರತಾಪನ ನನ್ ಮೇಲೆ ತೋರಿಸ್ಬೇಡಿ. ಮಾಮ್, ಇವ್ರು ಆದಷ್ಟು ಬೇಗ ಸಣ್ಣ ಆಗ್ಬೇಕು ಅಂತ ಆ ಕಡೆ ಈ ಕಡೆ ತಿರ್ಗಾಡ್ತಿರ್ಬೇಕು. ಏಯ್, ಕೇಳಿಸ್ಕೊಂಡ್ರೆ ಮಂತ್ರದಂಡದಿಂದ ನಿನ್ ತಲೆಗೆ ಬಾರಿಸ್ಬಿಡ್ತಾಳೆ. ಕೇಳಿಸ್ತು ತಿಲೋತ್ತಮ್ಮ? ನಮಗೂ ಕೂಡ ಕೇಳಿಸ್ತು ನಿನ್ ಗಂಟೆ ಶಬ್ದ. ಮಂತ್ರ ಪುಷ್ಪನ ಗುರುಗಳು ನೈನಿಗೆ ಯಾಕೆ ಕೊಟ್ರು ಅಂತ ಯೋಚಿಸ್ತಾ ಇದ್ದೀನಿ. ಕೊಡೋದೇನೋ ಹೆಚ್ಚಾಗಿ ಕೊಟ್ಟಿದ್ರೆ ಮುಡಿಗಾದ್ರೂ ಮುಡ್ಕೊಂಡಿರೋರು. ಏಯ್, ಮುಡ್ಕೋಬೇಕು ಅಂದ್ರೆ ವಿಶಾಲ್ ತಂದು ಕೊಡ್ಬೇಕು. ಗುರುಗಳು ತಂದು ಕೊಟ್ಟಿದ್ದಾರೆ ಅಂದ್ರೆ ಕಾಪಾಡ್ಕೊಳ್ಳೋದಿಕ್ಕೆ. ಅವ್ರ ಆ ಥರದವರೆಲ್ಲ ಅಲ್ಲ. ಬೆಪ್ ತಕ್ಕಡಿ, ನಾನ್ ಮಾತಾಡ್ತಿರೋದು ಮಂತ್ರ ಪುಷ್ಪದ ಬಗ್ಗೆ. ಏಯ್, ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ವಿಷಯನ ವಿವರವಾಗಿ ಹೇಳ್ತಾಳೆ ಗಂಟೆ ಅಮ್ಮ. ಮಂತ್ರ ಪುಷ್ಪ ನೈನಿ ಮಗಳಿಗೆ ಬರೋ ಅಂತ ಅಪಾಯನ ತಡೆಯೋದಿಕ್ಕೆ ಆಧಾರ ಅಂತ ಗುರುಗಳು ಹೇಳಿದ್ದಾರೆ ಅಂತಂದ್ರೆ ನನ್ ಮಂತ್ರಕ್ಕೆ ತಿರುಮಂತ್ರ ಹಾಕಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಏಯ್, ಕೈ ತೆಗ್ದು ಮಾತಾಡು. ಅಷ್ಟಕ್ಕೂ ಇವ್ರ ಪ್ಲಾನ್ ಏನು ಅಂತ ಹೇಳಕ್ ಹೇಳಿ ಮಾಮ್. ಗಾಯತ್ರಿ ದೇವಿ ಹೋದ್ ಜನ್ಮದಲ್ಲಿ ಎಂತ ವಿಶೇಷ ಶಕ್ತಿ ಪಡ್ಕೊಂಡಿದ್ಲೋ ಪುನರ್ಜನ್ಮದಲ್ಲಿ ಅದಕ್ಕಿಂತ ಯೋಗ ಬಲಾನ ಪಡ್ಕೊಂಡಿದ್ದಾಳೆ. ಆ ಚಿಕ್ಕ ಮಗುನ ಅದೆಲ್ಲೇ ಇದ್ರೂ ಹುಡುಕಿ ರಕ್ತ ಗುಹೆಗೇನಾದ್ರೂ ಕರ್ಕೊಂಡು ಹೋದ್ರೆ ರಕ್ತ ಚಾಮುಂಡಿಗೆ ನಾವು ಸಮರ್ಪಿಸಬಹುದು. ಅಂದ್ರೆ ನನ್ ಶತ್ರುವಾಗಿರೋ ಗಾಯತ್ರಿಕನ್ ಕಥೆ ಅಲ್ಲೇ ಮುಗಿದು ಹೋಗುತ್ತೆ ಅಲ್ವಾ? ಹೌದು ಅಂತಾನೆ ಹೇಳ್ತಾ ಇದ್ದಾರೆ ಮಾಮ್. ಆದ್ರೆ ದೊಡ್ಡಮ್ಮ ಪುನರ್ಜನ್ಮ ಪಡೆದ್ಮೇಲೆ ಮಗುವಾಗಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ? ಅಲ್ಲಿಗ್ ಹೋಗು ಅಂತ ನೈನಿ ಹತ್ರ ಹೇಳಿ
ಮಂತ್ರಪುಷ್ಪನ ಕೊಟ್ರಲ್ವಾ ಗುರುಗಳು? ಅದಪ್ಪ ವರ್ಸೆ, ಹಾಗಾದ್ರೆ ಆ ಹೂವಿಂದಾನೇ ನೈನಿನ ಕಷ್ಟದಲ್ಲಿ ಸಿಲುಕ್ಸ್ಬೋದು. ಹೇಗ್ ಗಂಟೆ ಅಮ್ಮ? ಗಾಯತ್ರಿ ದೇವಿ ಆದ್ಮೇಲೆ ಅಷ್ಟು ಒಳ್ಳೆ ಜಾತಕ ಇರೋದು ನೈನಿ ದತ್ತು ತಗೊಂಡಿರೋ ಗಾಯತ್ರಿ ಮಗುಗೆ. ಇದು ನಿಜಾನೇ. ಅವಳನ್ನ ಮೊದ್ಲು ರಕ್ತ ಗುಹೆಗೆ ತಳ್ಳಿದ್ರೆ ನೈನಿ ಹೆತ್ತಿರೋ ದೊಡ್ಡ ಮಗುನ ಕಾಪಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲಿಗೆ ಹೋಗ್ಬೇಕಾ, ಇಲ್ಲ ಅಂದ್ರೆ ದತ್ತು ಮಗಳನ್ನ ಹುಡ್ಕೊಂಡ್ ಹೋಗ್ಬೇಕಾ ಅಂತ ಅಯ್ಯೋ ಮಯಕ್ಕೆ ಗುರಿ ಆಗ್ತಾಳ್ ಕಣೋ. ಅಷ್ಟ್ರಲ್ಲಿ 2 ಕೆಲ್ಸಾನೂ ಮಾಡಿ ಮುಗಿಸ್ಬೋದು. ಆಸೆ ಆಗ್ತಿದೆ ನೀನ್ ಹೇಳೋದ್ ಕೇಳಿದ್ರೆ. ಹಾ, ಆದ್ರೆ ಆ ಮಗುನ ತಗೊಂಡ್ ಹೋಗೋ ಶಕ್ತಿ ಯಾರಿಗಿದೆ? ವಿಭೂತಳಿಗಿದೆ. ಆಯಮ್ಮ ಯಾರು? ವಿಭೂತಿ ಕಣೋ, ಅಯೋಗ್ಯ. ಸಾರಿ, ನಾಮ ಹಾಕೊಳ್ಳೋದಾ? ಹಾ, ಅದು ಅಂತ ಇಂಥ ವಿಭೂತಿ ಅಲ್ಲ, ಮಾಯ ಹೊಂದಿರೋದು. ರಕ್ತ ಗುಹೆಗೆ ಯಾರನ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೊಂತೀವಿ. ನಮ್ಮನ್ನು ಕರ್ಕೊಂಡು ಹೋಗುತ್ತಾ ಆ ವಿಭೂತಿ? ಹೋಗದಷ್ಟೇ, ವಾಪಸ್ ಬರೋದಿಕ್ಕಾಗೋದಿಲ್ಲ. ಸಜೀವವಾಗಿ ಅಲ್ಲಿಗೆ ಹೋಗ್ತಾರೆ, ಸತ್ತು ಅಸ್ಥಿಯಾಗಿ ಅಲ್ಲೇ ಉಳ್ಕೋತಾರೆ. ಬಲಿ ಕಣೋ, ಬಲಿ. ಬಲಿ. ಯಜಮಾನ್ರೆ, ಇದು ಫೈನಲ್ ಅಕೌಂಟ್ಸ್ ಫೈಲು. ವಿಕ್ರಾಂತ್, ಇನ್ಕಮ್ ಟ್ಯಾಕ್ಸ್ ಫೈಲ್ ಎಲ್ಲೋ? ಇಲ್ಲೇ ಇದೆ ಬ್ರೋ, ಇದೆ. ಈ ಕಂಪನಿ ಫೈಲ್ಸ್ ಮುಂದೆ ಇಟ್ಕೊಂಡು ನೋಡ್ತಿರ್ತೀರಾ, ಆದ್ರೆ ಮಿಸ್ಸಿಂಗ್ ಫೈಲ್ಸ್ ನೋಡಲ್ವಾ? ಸುಮನಾ, ಯಾವ ಫೈಲ್ ಮಿಸ್ ಆಗಿದೆ? ಏನ್ರಿ, ನೀವ್ ಹೇಳಿಲ್ವಾ? ಹೇಳೋದೇನೇ ಇದ್ರು ಸರಿಯಾಗಿ ಹೇಳಿ ನೀನು. ಇನ್ ಸ್ವಲ್ಪ ಹೊತ್ತಾದ್ರೆ ನಮ್ಮ ಅಕ್ಕಂಗ್ ಅವಳಿ ಮಕ್ಳಾಗಿ 2 ವರ್ಷ ಆಗತ್ತೆ. ದೊಡ್ಡ ಮಗಳು ಕಳ್ದೋಗಿದಾಳಲ್ವಾ, ಹುಡುಗಿ ಕರ್ಕೊಂಡ್ ಬರಲ್ವಾ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಿದೀನಿ. ಕೇಳಿದ್ದನ್ನೇ ಎಷ್ಟ್ ಸಲ ಕೇಳ್ತೀಯೇ? ಪದೇ ಪದೇ ಅದನ್ನೇ ಕೇಳ್ತಾ ಇದ್ರೆ ಯಾರಿಗೆ ಆದ್ರೂ ಇರಿಟೇಟ್ ಆಗಲ್ವಾ ಹೇಳು? ದೊಡ್ಡ ಮಗಳು ಈ ಮನೆಗ್ ಬರ್ತಾಳೋ ಇಲ್ವೋ ಅಂತ ನಾವೆಲ್ಲರೂ ಡಿಸೈಡ್ ಮಾಡ್ಬೇಕಲ್ವಾ ಅತ್ತೆ? ಇಲ್ಲ ಅಂತ ಅನ್ಕೊಂಡ್ರೆ ಅವಳ ಹೆಸರಲ್ಲಿರೋ ಆಸ್ತಿನ ಉಲುಚಿಗಾದ್ರೂ ಬರ್ಕೊಡ್ತಾರೇನೋ ಚಿಕ್ಕ ಆಸೆ ಸುಮನ ಮಾತಲ್ಲಿ ಗೊತ್ತಾಗ್ತಾ ಇದೆ. ನಾನ್ಯಾಕೆ ಕೊಡ್ತೀನ್ವಲ್ಲ ಬಾವ? ನನ್ನ ಹೊಟ್ಟೆಲ್ ಹುಟ್ಟಿರೋ ಗಾಯತ್ರಿ ಅಮ್ಮೋರು ಇಲ್ಲಿಗೆ ಬರಲ್ಲ ಅಂತ ಯಾವತ್ತೂ ಹೇಳೇ ಇಲ್ವಲ್ಲ. ಬರ್ತಾಳೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡೋದಲ್ಲ ಅಕ್ಕ, ಕ್ಲಾರಿಟಿ ಕೊಡ್ಬೇಕು. ಏಯ್, ಈಗ ನಿನ್ಗೇನೇ ಬೇಕೋ? ಉತ್ತರನ ಇಲ್ಲ ಕಪಾಳ ಕೇಟ? ಏಯ್, ನೀನಿರೋ. ನೋಡು ಸುಮನ, ಪುನರ್ಜನ್ಮ ಪಡ್ಕೊಂಡಿರೋ ನಮ್ಮಮ್ಮ ಈ ಪ್ರಪಂಚದಲ್ಲಿ ಎಲ್ರಿಗೂ ಪರಿಚಯ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ಹುಟ್ಟಿದಾರಾ ಹುಟ್ಟಿಲ್ವಾ, ಬರ್ತಿದಾರಾ ಬರ್ತಿಲ್ವಾ ಅಂತ ಪ್ರಶ್ನೆ ಕೇಳಬೇಡ. ಇನ್ನೂ ಟೈಮ್ ಇದೆ ಅಂದ್ರೆ ಇನ್ನೊಂದು 6 ತಿಂಗಳ ವಿಶಾಲ್ ಬಾವ. 6 ತಿಂಗಳು ಅಂತ ಯಾಕೆ ಹೇಳ್ತಿದ್ಯಾ? ದುರಂದರ ಚಿಕ್ಕಿ ಡೆಲಿವರಿ ಆಗ್ಲೇ ತಾನೆ ಆಗೋದು. ಅತ್ತೆ ಹೆರಿಗೆಗೂ ದೊಡ್ಡಮ್ಮ ಬರೋದಕ್ಕೂ ಏನ್ ಸಂಬಂಧ? ಇದೇವಲ್ಲ ಬಾವ, ಮೊನ್ನೆನೆ ಗಾಯತ್ರಿ ಅತ್ತೆ ಆತ್ಮ ಕಾಣಿಸ್ತು ಅಂತ ರಂಪಾಟ ಮಾಡಿದ್ರಲ್ಲ. ಹೌದು. ಅದಾದ್ಮೇಲೆ ಮತ್ತೆ ಆತ್ಮ ಏನಾದ್ರು ಕಾಣಿಸ್ತಾ? ಇಲ್ಲ.
ಯಾಕೆ ಹೇಳಿ?